ಆಟದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ದೆಹಲಿಗೆ ತೆರಳಿದ ಸಚಿವ ಸತೀಶ್ ಜಾರಕಿಹೊಳಿ ತಡರಾತ್ರಿ ಹುಬ್ಬಳ್ಳಿಯಿಂದ ಜಾರಕಿಹೊಳಿ ದೆಹಲಿಗೆ ಪ್ರಯಾಣ ಮಾಡಿದ. ಹೈಕಮಾಂಡ್ ನಾಯಕರ ಭೇಟಿಯಾಗೋ ಸಾಧ್ಯತೆ ಇದೆ. ಇವತ್ತು ಕೇಂದ್ರ ಸಚಿವ ಗಡ್ಕರಿಯನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾಗಲಿದ್ದಾರೆ. ಕಾಂಗ್ರೆಸ್ ವರಿಷ್ಠರನ್ನ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯಾಗೋ ಸಾಧ್ಯತೆ ಇದೆ. ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಪ್ರವಾಸ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಇವತ್ತು ಗಡ್ಕರಿ ಅವರನ್ನ ಭೇಟಿಯಾಗಲಿದ್ದಾರೆ. ಕೇಂದ್ರ ಸಚಿವ ಗಡ್ಕರಿ ಅವರನ್ನ. ಕುರ್ಚಿ ಕಿಚ್ಚಿಗೆ ತುಪ್ಪ ಸುರಿತಿದ್ದಾರಾ ಸಿದ್ದರಾಮಯ್ಯ ಆಪ್ತರು? ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರೆ ಎಂದ ರಾಜೇಂದ್ರ. ಮೈಸೂರಿನಲ್ಲಿ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಈಗಾಗಲೇ ಬಜೆಟ್ ತಯಾರಿ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಇರ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ರಾಜೇಂದ್ರ ಹೇಳಿಕೆ ಕೊಟ್ಟಿರೋದು. ಹೈಕಮಾಂಡ್ ಮಾತಿಗೆ ಬದ್ಧ ಅಂತ ಸಿಎಂ ಕೂಡ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋಕೆ ಯಾರದ್ದೂ ವಿರೋಧ ಇಲ್ಲ. ನಮ್ಮ ತಂದೆ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಜಗಳ ಇಲ್ಲ. ರಾಜಣ್ಣ ಡಿಕೆಶಿ ಹಳೆ ಸ್ನೇಹಿತರು, ರಾಜಕೀಯ ನಿಲುವು ಮಾತ್ರ ಬೇರೆ ಅಂತ ರಾಜೇಂದ್ರ ಹೇಳಿಕೆ ಕೊಟ್ಟಿರೋದು. 5 ವರ್ಷ ಇರ್ತಾರೆ ಅಂತ ಅನ್ಕೊಂಡಿದ್ರು. ಬದಲಾವಣೆ ಏನು ಸದ್ಯಕ್ಕಂತೂ ನಮಗಿರೋಂಥ ಮಾಹಿತಿಯಲ್ಲಿ ಏನಿಲ್ಲ. ಬಟ್ ಅವರು ಹೇಳಿದಾರೆ ಹೈಕಮಾಂಡ್ ತೀರ್ಮಾನ ಅಂತನ ಇಬ್ರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ನಮಗೆಲ್ಲ ಒಂದು ಕಡೆ 5 ವರ್ಷ ಇವರೇ ಇರಬೇಕು ಅನ್ನೋವಂಥ ನನ್ನ ವೈಯಕ್ತಿಕ ಅಭಿಪ್ರಾಯ. ಚೆನ್ನಾಗೇ ಇದ್ದಾರಪ್ಪ ಅವರು, ಚೆನ್ನಾಗೇ ಇದ್ದಾರೆ. ಹಳೆ ಸ್ನೇಹಿತರು ಅವರು. ರಾಜಕೀಯವಾಗಿ ಇಬ್ಬರದ್ದು ಅಭಿಪ್ರಾಯಗಳು ಬೇರೆ ಇರ್ಬೋದು, ಅವರ ನಿಲುವು ಬೇರೆ ಇರ್ಬೋದು, ಇವ್ರ ನಿಲುವು ಬೇರೆ ಇರ್ಬೋದು. ಆದರೆ ಫ್ರೆಂಡ್ಶಿಪ್ ಅಂತ ಬಂದಾಗ ಚೆನ್ನಾಗೇ ಇದ್ದಾರೆ. ಅಲ್ಲ, ಈಗ ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಯಾರು ಏನು ಹೇಳಿಲ್ಲ. ಆದರೆ ಇವತ್ತು ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು. ಈಗ ನಾಳೆ ಬೆಳಿಗ್ಗೆ ಏನಾದರೂ ಬದಲಾವಣೆ ಅಂತ ಬಂದಾಗ ಖಂಡಿತವಾಗೂ ಮುಖ್ಯಮಂತ್ರಿಗಳು ಅದನ್ನು ಹೇಳಿದ್ದಾರೆ, ಹೈಕಮಾಂಡಿಗೆ ಬಿಟ್ಟಿದ್ದೀನಿ ಅಂತ. ನೋಡೋಣ ಏನಾಗುತ್ತೆ. ಈಗ ಇವತ್ತಿಂದ ಬಜೆಟ್ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ರು ಮುಖ್ಯಮಂತ್ರಿಗಳು. ಸೊ ಇನ್ನೇನಿದ್ರು ಬಜೆಟ್ ಎಲ್ಲ ಮುಗಿಬೇಕಲ್ಲ, ನೋಡೋಣ ಮುಂದೆ. 5 ವರ್ಷ ಇರ್ತಾರೆ ಅಂತ ಅಂದ್ಕೊಂಡಿದ್ರು. ಬದಲಾವಣೆ ಏನು ಸದ್ಯಕ್ಕಂತೂ ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.